ಇವತ್ತು ಇಡೀ ಬೆಂಗಳೂರು ಆರ್ಸಿಬಿ ಮಯವಾಗಿತ್ತು. ನಿನ್ನೆ ಮಧ್ಯರಾತ್ರಿಯಿಂದನೂ ರಾಜ್ಯದಲ್ಲಿ ಸಂಭ್ರಮವೋ ಸಂಭ್ರಮ ಮನೆ ಮಾಡಿದೆ. 18 ವರ್ಷಗಳ ಕನಸಿಗೆ ಈ ಬಾರಿಯ ಐಪಿಎಲ್ನಲ್ಲಿ ಕಡೆಗೂ ಕಪ್ ಗೆದ್ದ ನಮ್ಮ ಆರ್ಸಿಬಿ ತಂಡ ಎಲ್ಲರ ಆಸೆಯನ್ನ ಈಡೇರಿಸಿದ್ದಾರೆ. ಇಂದು ಬೆಂಗಳೂರಿಗೆ ಕಪ್ ಸಮೇತ ನಮ್ಮ ಆರ್ಸಿಬಿ ತಂಡ ಬಂದಿದೆ. ಇದು ಎಲ್ಲರ ಖುಷಿಯನ್ನ, ಸಂತಸವನ್ನ ಹೆಚ್ಚು ಮಾಡಿದೆ. ಇದೇ ಸಂದರ್ಭದಲ್ಲಿ ನೋವನ್ನು ಕೂಡ ಉಂಟು ಮಾಡಿದೆ. ಆರ್ಸಿಬಿ ತಂಡ ಹಾಗೂ ಕಪ್ ಅನ್ನ ನೋಡಲು ಬಂದವರಲ್ಲಿ 6 ಜನ ಅಸುನೀಗಿದ್ದಾರೆ. ಅದರಲ್ಲಿ 5 ಪುರುಷರಾದರೆ ಒಬ್ಬರು ಮಹಿಳೆ ಅಸುನೀಗಿದ್ದಾರೆ ಎನ್ನಲಾಗಿದೆ. ಇನ್ನು 15 ಜನ ಚಿಂತಾಜನಕ ಸ್ಥಿತಿಯನ್ನ ತಲುಪಿದ್ದಾರೆ. ಆರ್ಸಿಬಿಯ ತಂಡದ ಜೊತೆಗೆ ಟ್ರೋಫಿಯನ್ನ ಇಡೀ ಬೆಂಗಳೂರಿನಾದ್ಯಂತ ಸಂಚಾರ ಮಾಡಬೇಕಾಗಿತ್ತು. ಆದರೆ ತಕ್ಷಣ ಎಲ್ಲಾ ರೀತಿಯ ಸೆಕ್ಯೂರಿಟಿಯನ್ನ ಒದಗಿಸುವುದು ಸ್ವಲ್ಪ ಕಷ್ಟವೇ ಆಗಿದ್ದರಿಂದ ಟ್ರೋಫಿ ಮೆರವಣಿಗೆಯನ್ನ ಕ್ಯಾನ್ಸಲ್ ಮಾಡಿದೆ ಎನ್ನಲಾಗ್ತಾ ಇದೆ. ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಹಮ್ಮಿಕೊಂಡಿತ್ತು. ಯಾವಾಗ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಇದೆ, ಆರ್ಸಿಬಿ ತಂಡ ಬರುತ್ತೆ ಎಂಬುದು ಜನಕ್ಕೆ ಗೊತ್ತಾಯ್ತೋ, ಇಡೀ ಆರ್ಸಿಬಿಯ ಅಭಿಮಾನಿಗಳು ವಿಧಾನಸೌಧವನ್ನ ತಲುಪಿದ್ರು. ಎಲ್ಲ ಕಡೆಯಿಂದಾನೂ ರೋಡ್ ಬ್ಲಾಕ್ ಆಗಿತ್ತು. ಕಣ್ಣು ಹಾಯಿಸಿದಲ್ಲೆಲ್ಲ ಜನಗಳೇ ಕಾಣಿಸ್ತಾ ಇದ್ರು. ಒಂದು ಕ್ಷಣ ದೂರದಿಂದ ನೋಡಿದ್ರೆ ಇರಿವುಗಳು ಮುತ್ತಿಕೊಂಡಂತೆ ಕಾಣಿಸ್ತಾ ಇದ್ದಂತ ಆ ದೃಶ್ಯ. ಆ ಜನಜಂಗುಳಿಯಲ್ಲಿ ಇದೀಗ 6 ಜನ ಸಾವನ್ನಪ್ಪಿರುವ ಮಾಹಿತಿ ಲಭ್ಯವಾಗಿದೆ. ಸಂತಸದಲ್ಲಿ ಆರ್ಸಿಬಿ ತಂಡವನ್ನ ನೋಡಲು ಬಂದವರು ಇಂದು ಸಾವನ್ನಪ್ಪಿರೋದು ದುಃಖಕರ ಸಂಗತಿ. ಜನ ಸೇರ್ತಾರೆ ಅಂತ ಗೊತ್ತಿದ್ರೂ ಸರಿಯಾದ ಸೆಕ್ಯೂರಿಟಿ ಕೊಡದೆ ಇಂಥ ಅನಾಹುತ ನಡೆದಿದೆ ಎಂದು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.